ಇದೊಂದು ಕೇಸ್ನ ಸ್ಪೆಷಲ್ ಕೇಸಾಗಿ ಕನ್ಸಿಡರ್ ಮಾಡಿದ್ದೆ. ಯಾಕೆ ಅಂತಂದರೆ ಈ ಕೇಸ್ ಮುಖಾಂತರ ನಾವು ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಬೋದು ಅಂತ. ಸೊ ಅದು ಯಾವ ಕೇಸು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಈಗೇನು CBFC ಸರ್ಟಿಫಿಕೇಷನ್ನ ಕೊಡೋಂಥದ್ದು ಆಗಿರ್ಬೋದು, ಅಥವಾ ಈ ಕಡೆಯಿಂದ ವಿಜಯ್ ಜೋಸೆಫ್ ಅವರು ನಡೆಸಿರ್ತಕ್ಕಂಥ ಈ ಒಂದು ಜನನಾಯಕಂ ಫಿಲಮ್ ಆಗಿರ್ಬೋದು, ಇದ್ರ ನಡುವೆ ಒಂದು ದೊಡ್ಡ ಕಾಂಟ್ರವರ್ಸಿ ಆಗ್ತಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಸೊ ಈ ಕೇಸು ಇಷ್ಟು ದಿನ ಜಸ್ಟ್ ತಮಿಳ್ನಾಡಿಗಷ್ಟೇ ಸೀಮಿತ ಆಗಿತ್ತು. ಆದರೆ ಇದು ಬರ್ತಾ 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 ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೆ, ಇದೆಲ್ಲೋ ಒಂದು ಕಡೆ ರಾಜಕೀಯ ಸ್ವರೂಪವನ್ನು ಪಡ್ಕೊಬೋದು ಅಂತ. ಇವತ್ತು 100% ಅದಾಗಿದೆ. ಯಾಕಪ್ಪ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ರಾಹುಲ್ ಗಾಂಧಿ ಅವರು BJP ಮೇಲೆ ನೀವು ಜನನಾಯಕಂ ಫಿಲಮ್ಗೆ ಮಾಡ್ತಾ ಇರೋದು ತಪ್ಪು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡಿ ಒಂದು ಟ್ವೀಟ್ನ ಮಾಡಿದ್ದಾರೆ. ಅದು ಇವಾಗ ದೇಶದಾದ್ಯಂತ ಒಂದು ಸಂಚಲನ ಮೂಡಿಸ್ತಾ ಇದೆ. ಹಾಗಂದ್ರೆ ಏನೇನು ವಿಚಾರ ನಡೆದಿದೆ ಇವತ್ತು ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಹಳೆ ವಿಡಿಯೋನ ನೋಡದೆ ಇರೋರಿಗೆ ಇದರದ್ದು ಕಂಟಿನ್ಯೂಟಿ ಸಿಗಲ್ಲ. ಹಾಗಾಗಿ ನಾನು ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿ ಏನೇನು ಆಯಿತು ಅನ್ನೋದನ್ನು ಹೇಳ್ತೀನಿ. ಜನನಾಯಕಂ ಫಿಲಮ್ ಅವ್ರು ಏನು ಮಾಡಿದ್ದಾರೆ, ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡಿದ್ದಾರೆ. ಅಪ್ಲೈ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಸರ್ಟಿಫಿಕೇಟ್ನ CBFC ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ 7ನೇ ತಾರೀಕುವರೆಗೂ ಕೂಡ ಇವ್ರಿಗೆ ಅದು ಅಪ್ರೂವ್ ಆಗಿರಲ್ಲ, ಅಂತಂದರೆ ಇನ್ನು ಕೊಟ್ಟಿರಲ್ಲ. ಕೊಡ್ತೀವಿ ಅಂತ ಹೇಳಿರ್ತಾರೆ, ಬಟ್ ಆದರೆ ಸರ್ಟಿಫಿಕೇಟ್ನ ಕೊಡಲ್ಲ. ಇದನ್ನು ಚಾಲೆಂಜ್ ಮಾಡಿ ಏನು ಮಾಡುತ್ತೆ KVN ಪ್ರೊಡಕ್ಷನ್, ಅಂದರೆ ಜನನಾಯಕಂಗೆ ಯಾರು ದುಡ್ಡು ಹಾಕಿದ್ರೋ ಆ ಪ್ರೊಡಕ್ಷನ್ ಹೌಸು ಮದ್ರಾಸ್ ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಕೇಸನ್ನು ಫೈಲ್ ಮಾಡ್ತಾರೆ. ನಾವು ಇಷ್ಟೆಲ್ಲ ದುಡ್ಡನ್ನ ಖರ್ಚು ಮಾಡಿಬಿಟ್ಟಿದ್ದೀವಿ, ಈಗ ನಮಗೆ ಕರೆಕ್ಟಾಗಿ ಸರ್ಟಿಫಿಕೇಟ್ ಬರದೇ ಇರೋದ್ರಿಂದ ಏನಾಗ್ತಿದೆ ಅಂತಂದರೆ ಫಿಲಮ್ ರಿಲೀಸ್ ಮಾಡೋಕ್ಕಾಗಲ್ಲ, ನಾವು ಲಾಸ್ ಆಗ್ತೀವಿ ಅಂತಂದ್ಬಿಟ್ಟು ಜನವರಿ 7ನೇ ತಾರೀಕು ಒಂದು ಕೇಸ್ನ ಕೋರ್ಟಲ್ಲಿ ಫೈಲ್ ಮಾಡ್ತಾರೆ. ಆವಾಗ ಅದು 9ನೇ ತಾರೀಕು ಸಿಂಗಲ್ ಬೆಂಚ್ ಜಡ್ಜ್ ಆಗಿದ್ದಂಥ PT ಆಶಾ ಅವರು ಏನು ಮಾಡ್ತಾರೆ, ಒಂದು ಆದೇಶನ ಹೊರಡಿಸ್ತಾರೆ. ಯಾವುದೇ ಕಾರಣಕ್ಕೂ CBFC ಅವರು ನೀವು ಹೇಳ್ತಿರಂಗೆ ಈ ಫಿಲಮಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗೋಂಥದ್ದು ಇದೆ ಅನ್ನೋದಾದರೆ ನೀವು ಆವತ್ತೇ ಹೇಳಬೇಕಾಗಿತ್ತು. ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ದೀರಾ, ಆದರೆ ಅವ್ರಿಗೆ ಅಪ್ರೂವ್ ಮಾಡಿಕೊಡೋಕ್ಕೆ ಆಗಲ್ಲ. 5 ಜನ ಮೆಂಬರ್ ಇದ್ದಂಥ CBFC ಒಂದು ಕಮಿಟಿನಲ್ಲಿ ಒಬ್ಬರು ಹೇಳ್ತಾರೆ ಅಂತಂದ್ಬಿಟ್ಟು ನೀವು ರಿವಿಷನ್ ಕಮಿಟಿನ ಫಾರ್ಮ್ ಮಾಡೋಕ್ಕೆ ಅಂತ ನಿಮಗೆ ಟೈಮ್ನ ಕೊಡೋಕ್ಕಾಗಲ್ಲ. ಖಂಡಿತವಾಗ್ಲೂ ನೀವು ಅವರಿಗೆ ಈ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿ ಅವ್ರ ಫಿಲಮ್ನ ರಿಲೀಸ್ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಆದೇಶನ ಕೊಡ್ತಾರೆ. ಸೊ CBFC ಅವ್ರು ಏನು ಮಾಡ್ತಾರೆ, ಆ ತಕ್ಷಣಕ್ಕೆ ಸುಮ್ಮನೆ ಆಗಲ್ಲ, ಮತ್ತೆ ಅದೇ ಕೋರ್ಟಲ್ಲಿ ಡಿವಿಷನ್ ಬೆಂಚ್ಗೆ ಅಪೀಲ್ ಹೋಗ್ತಾರೆ. ಸೊ 2 ಜಡ್ಜ್ ಇದ್ದಂಥ ಆ ಡಿವಿಷನ್ ಬೆಂಚಲ್ಲಿ ಒಂದು ಆರ್ಡ್ರ್ ಏನು ಬರುತ್ತೆ ಅಂತಂದರೆ, CBFCಲಿ ಯಾರು ಒಬ್ಬರು ಆ ಥರ ಹೇಳ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಏನಾದ್ರು ಒಂದು ತೊಂದರೆ ಇರಬಹುದು, ಅವರು ಟೈಮ್ ತಗೊಳ್ಳಿ, ರಿವಿಷನ್ ಕಮಿಟಿ ಬರಲಿ, ಅವ್ರು ಬರೋವರೆಗೂ ಕೂಡ ಫಿಲಮ್ ಅವರು ವೆಯ್ಟ್ ಮಾಡಲೇಬೇಕು. ಇನ್ನು ಸರ್ಟಿಫಿಕೇಟೇ ಕೊಟ್ಟಿಲ್ಲ, ಅಷ್ಟರೊಳಗಡೆ ನಿಮ್ಮನ್ನು ಯಾರು ಡೇಟನ್ನು ಅನೌನ್ಸ್ ಮಾಡಿ ಅಂತ ಹೇಳಿದವರು ಈಗ ಅನೌನ್ಸ್ ಮಾಡಿಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ನಮಗಿನ್ನ ಸಿಗ್ತಾ ಇಲ್ಲ ಸರ್ಟಿಫಿಕೇಟು, ನಮ್ಗೆ ಲಾಸ್ ಆಗ್ತಾ ಇದೆ ಅಂತಂದರೆ ಇದು ನೀವು ಮಾಡ್ಕೊಂಡಿರೋಂಥ ಬೇಜವಾಬ್ದಾರಿತನ ಅಂತ ಹೇಳಿಬಿಟ್ಟು ಸಿಂಗಲ್ ಬೆಂಚ್ ಜಡ್ಜ್ ಅವರು ಏನು ಕೊಟ್ಟಿದ್ರು ಒಂದು ಆದೇಶ, ಅದಕ್ಕೆ ಸ್ಟೇನ ತಂದು ಕೊಡ್ತಾರೆ. ಅಲ್ಲಿಗೆ ನೋಡಿ ಜನನಾಯಕಂ ಫಿಲಮ್ಗಿದ್ದಂಥ ಒಂದು ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ಈ ಪೊಂಗಲ್ಗೆ ನಾವು ಫಿಲಮ್ ರಿಲೀಸ್ ಮಾಡಿಬಿಡ್ತೀವಿ, ನಮ್ಗೆ ಹೆಂಗೋ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಒಂದು ಆಸೆ ಅವ್ರದ್ದು ಕಂಗಾಲಾಗುತ್ತೆ. ಸೊ ಅವ್ರಿಗೆ ನೆಕ್ಸ್ಟ್ ಇದ್ದಂಥ ಆಪ್ಷನ್ ಏನು ಅಂತಂತಂದರೆ, ಈ ಸ್ಟೇ ಏನು ಬಂದಿದೆಯೋ ಅದರ ಮೇಲೆ SLPನ ಸುಪ್ರೀಂ ಕೋರ್ಟ್ಗೆ ಹಾಕೋದು. SLP ಅಂತಂದರೆ ಸ್ಪೆಷಲ್ ಲೀವ್ ಪಿಟಿಷನ್ ಅಂತ. ನಮ್ಮ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 136 ಪ್ರಕಾರ ಈ ಥರದ್ದು ಯಾವುದಾದ್ರೂ ಹೈಕೋರ್ಟಲ್ಲಿ ನಮಗೊಂದು ಸ್ಟೇ ಆರ್ಡರ್ ಬಂದಿದೆ ಅಂತಂದರೆ ಅದನ್ನು ಅಪೀಲ್ಗೆ ಹೋಗೋಂಥ ಸಾಧ್ಯತೆ ಇದೆ. ಎಲ್ಲಿಗೆ? ಸುಪ್ರೀಂ ಕೋರ್ಟ್ಗೆ. ಅದೇ ಥರ ಇವ್ರು ಏನು ಮಾಡಿದ್ರು ಅಂತಂದರೆ ಇದೇ ಸೋಮವಾರ ಅಂತಂದರೆ ನಿನ್ನೆ ಒಂದು ಅಪೀಲ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೊಟ್ಟಿದ್ದಾರೆ. ಸೊ ಅವ್ರು ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಅವರು ಎಕ್ಸ್ಪಾರ್ಟೆ ಅಥವಾ ಆ್ಯಡ್ ಇಂಟ್ರಿಮ್ ಸ್ಟೇನ ಕೇಳಿದ್ದಾರೆ. ಏನಪ್ಪ ಅಂತಂದರೆ, ಇದು ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗಲ್ಲಿ ನಮಗೇನು ತೊಂದರೆ ಇಲ್ಲ, ಆದರೆ ನಮಗೆ ಸರ್ಟಿಫಿಕೇಷನ್ ಕೊಡೋಕ್ಕೆ ಒಂದು ಅವಕಾಶನ ಮಾಡಿಕೊಡಿ. ಸೊ ಎಕ್ಸ್ಪಾರ್ಟೆ ಅಂತಂತಂದರೆ ನಮ್ಮ ಆಪೋಸಿಟಲ್ಲಿ ಇರ್ತಕ್ಕಂಥ ಪಾರ್ಟಿ ಅವ್ರಿಗೆ ಒಂದು ಅವಕಾಶನೇ ಕೊಡದೆ ನಮಗೆ ಒಂದು ಆರ್ಡ್ರನ್ನ ನೀವು ಪಾಸ್ ಮಾಡಬೇಕು ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಒಂದು ಮೊರೆನ ಇಡ್ತಾರೆ. ಆವಾಗ CBFC ಅವರು ಸುಮ್ಮನೆ ಇರಲ್ಲ, ಅವರೇನು ಮಾಡ್ತಾರೆ, KV8ನ ಫೈಲ್ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. KV8 ಏನು ಅಂತಂದರೆ, ನಮ್ಮನ್ನು ಕೇಳದೆ ಯಾವುದೇ ರೀತಿ ಇಂಟ್ರಿಮ್ ಆರ್ಡನ್ನು ನೀವು ಕೊಡಬೇಡಿ ದಯವಿಟ್ಟು ಅಂತಂದ್ಬಿಟ್ಟು ಕೋರ್ಟ್ಗೆ ಹೋಗಿ ಕೊಡೋಂಥ ಒಂದು ಲೀಗಲ್ ಆದಂಥ ಒಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ, ಸುಪ್ರೀಂ ಕೋರ್ಟು ಒಂದೇ ಒಂದು ಪಕ್ಷದ ವಾದವನ್ನು ಕೇಳಿ ಒಂದು ಆರ್ಡ್ರನ್ನ ಕೊಡೋಕ್ಕೆ ಸಾಧ್ಯ ಇಲ್ಲ. ನಿಮಗೂ ಕೂಡ ಜ್ಞಾಪಕ ಇರಲಿ, KV8 ಅನ್ನೋದು ಏನು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಈಗ CBFC ವಾದನ ಕೇಳದೆ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟು ಕೂಡ ಒಂದು ರಿಲೀಫ್ ಅಥವಾ ಒಂದು ಆರ್ಡ್ರನ್ನ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಜನವರಿ 19ನೇ ತಾರೀಕು ಬನ್ನಿ, ಆವಾಗ ನೋಡೋಣ ಅಂತ ಹೇಳಿದ್ದಾರೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಹೈಕೋರ್ಟಲ್ಲಿ ಯಾವುದಾದ್ರೂ ಒಂದು ಆರ್ಡ್ರ್ ಪಾಸ್ ಆಗಿದೆ ಅಂತಂದರೆ ಆ ಆರ್ಡ್ರ್ ಮೇಲೆ ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋದರೆ ಆವಾಗ ಸುಪ್ರೀಂ ಕೋರ್ಟು ಅದರ ವಿಚಾರಣೆನ ಮಾಡೋಂಥ ಸಾಧ್ಯತೆ ಇರುತ್ತೆ. ಅಥವಾ ಸುಪ್ರೀಂ ಕೋರ್ಟು ಒಂದು ಗಟ್ಟಿಯಾಗಿ ಒಂದು ಆರ್ಡ್ರನ್ನ ಪಾಸ್ ಮಾಡ್ತಕ್ಕಂಥ ಒಂದು ಇದಿರುತ್ತೆ.
ಬಟ್ ಆದರೆ ಇವಾಗ ಇಲ್ಲಿ ಹೈಕೋರ್ಟಲ್ಲಿ ಆರ್ಡರ್ ಆಗಿಲ್ಲ, ಒಂದು ಸ್ಟೇ ಆಗಿದೆ ಅಷ್ಟೇ. ಸೊ ಯಾವುದೇ ಹೈಕೋರ್ಟ್ಗಳಲ್ಲಿ ಒಂದು ಆರ್ಡ್ರ್ ಸ್ಟೇ ಆಗಿರುತ್ತೆ ಅನ್ನೋದಾದರೆ ಆ ಸ್ಟೇ ಮೇಲೆ ಸುಪ್ರೀಂ ಕೋರ್ಟು ತಗೊಳ್ಳೋಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಹಾಗಾದರೆ ಮದ್ರಾಸ್ ಹೈಕೋರ್ಟಲ್ಲಿ ಇವಾಗ ಒಂದು ಸ್ಟೇ ಆರ್ಡರ್ ಇದೆಯಲ್ಲ, ಸೊ ಅದ್ರದ್ದು ಏನಪ್ಪ ಆಗುತ್ತೆ ಜನವರಿ 21ನೇ ತಾರೀಕು ಅಂತ ಹೇಳೋದಾದರೆ ಒಂದು ಸ್ಟೇನ ಲಿಫ್ಟ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಅಂತಂದರೆ CBFC ಅವರಿಗೆ ಫಿಲಮ್ನ ರಿಲೀಸ್ ಮಾಡೋಕ್ಕೆ ಒಂದು ಫಾಸ್ಟ್ ಟ್ರ್ಯಾಕ್ ಟೀಮನ್ನು ಮಾಡಿಬಿಟ್ಟು ನೀವು ಚಕ ಅಂತ ಏನೇನು ಆ ಕಟಿಂಗ್ಸ್ ಎಲ್ಲ ಇದೆಯೋ ಅದನ್ನೆಲ್ಲ ಮಾಡಿಬಿಟ್ಟು ಅವ್ರಿಗೆ ಸರ್ಟಿಫಿಕೇಟ್ನ ಕೊಡಿ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತಂದರೆ ಸಿಂಗಲ್ ಬೆಂಚ್ ಜಡ್ಜು ಆಲ್ರೆಡಿ ಅದನ್ನು ಆರ್ಡರ್ ಮಾಡಿದ್ದಾರೆ. ಸೊ ಅದನ್ನು ಮತ್ತೆ ಇನ್ನೊಂದು ಸಲ ಹೇಳಿದ್ರು ಕೂಡ ಹೇಳ್ಬೋದು. ಯಾಕೆಂತಂದರೆ CBFC ಅವ್ರು ಕೇಳಿದ್ದು ನಮಗೊಂದು 20 ದಿನ ಟೈಮ್ ಕೊಡಿ ಅಂತ. ಸೊ ಇವಾಗಲೇ ಆಲ್ಮೋಸ್ಟು ಜನವರಿ 21ವರೆಗೂ ಅಂತಂದರೆ ಆಲ್ಮೋಸ್ಟ್ ಅಷ್ಟೇ ದಿನ ಆಗುತ್ತೆ. ಮೇ ಬಿ ಹಂಗೆ ಹೇಳೋಂಥ ಸಾಧ್ಯತೆ ಇರುತ್ತೆ. ಅಥವಾ ಸ್ಟೇ ಕಂಟಿನ್ಯೂ ಮಾಡಿದ್ರೂ ಕೂಡ ಮಾಡ್ಬೋದು. ಅದು ಯಾವಾಗ ಮಾಡ್ತಾರೆ ಅಂತಂದರೆ CBFC ಅವ್ರು ನೀವು ಹೇಳ್ತಾ ಇರೋದೇ ಕರೆಕ್ಟು, ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡಿ, ಆ ಟೈಮ್ ತಗೊಳ್ಳಿ. ಇನ್ ಕೇಸ್ ಆ ಫಿಲಮಲ್ಲಿ ಆ ಥರದ್ದು ಏನಾದರೂ ದೃಶ್ಯಗಳಿತ್ತು ಅಂತಂದರೆ ಅದನ್ನು ಕಟ್ ಮಾಡೋಕ್ಕೆ ಅಥವಾ ಅದನ್ನು ಒಂದು ರಿವಿಷನ್ ಮಾಡೋಕ್ಕೆ ಒಂದು ರಿವಿಷನ್ ಕಮಿಟಿ ಬೇಕು ಅಂತಂದರೆ ಅದನ್ನು ಕೂಡ ಮಾಡಿ ಅಂತಲೂ ಕೂಡ ಹೇಳೋಂಥ ಸಾಧ್ಯತೆ ಇರುತ್ತೆ. ಇನ್ನು ಒಂದಷ್ಟು ಲಿಮಿಟೆಡ್ ಕಟ್ಸ್ಗಳನ್ನ ಹೇಳಿ ಅಥವಾ ಒಂದು ಕಂಡೀಷ್ನಲ್ ಸರ್ಟಿಫಿಕೇಟ್ನ ಕೊಡ್ಬೋದು. ಯಾವ ಥರ ಅಂತಂದರೆ ನಿಮ್ಗೆ ಈ ಥರ ಸರ್ಟಿಫಿಕೇಟ್ನ ನಾವು ಸದ್ಯಕ್ಕೆ ಕೊಟ್ಟಿರ್ತೀವಿ, ಆದರೆ ಈ ಫಿಲಮಿಂದ ಯಾರ್ದಾದ್ರೂ ಧಾರ್ಮಿಕ ಭಾವನೆಗಳಿಗೆ ತೊಂದರೆ ಆದರೆ ಅಥವಾ ಏನಾದ್ರು ಮುಂದಕ್ಕೆ ಏನಾದರೂ ತೊಂದರೆ ಆದರೆ ಅಥವಾ ಈ ಥರ ರೀಸನ್ಗಳಲ್ಲಿ ನೀವು ಇದನ್ನು ರಿಲೀಸ್ ಮಾಡಬಾರ್ದು ಅಂತ ಒಂದು ಕಂಟ್ರೋಲ್ಡ್ ರಿಲೀಸ್ ಆರ್ಡರ್ನ ಕೂಡ ಆ ಫಿಲಮ್ಗೆ ಕೊಡೋಂಥ ಸಾಧ್ಯತೆ ಇರುತ್ತೆ. ನಾನು ಆವಾಗಲೇ ಹೇಳಿದೆ, ಸುಪ್ರೀಂ ಕೋರ್ಟು ಹೈಕೋರ್ಟ್ನ ಒಂದು ಆರ್ಡರ್ ಅಥವಾ ಒಂದು ಜಡ್ಜ್ಮೆಂಟ್ ಬರೋವರೆಗೂ ಕೂಡ ನೋಡಲ್ಲ ಅಂತ. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಹೈಕೋರ್ಟ್ದು ಒಂದು ಹಿಯರಿಂಗ್ ಪೆಂಡೆನ್ಸಿನ ನೋಡಿಕೊಂಡೇ ಈಗ ಏನು ಇವರು ಸ್ಟೇ ಮೇಲೆ ಮತ್ತೆ ಹೋಗಿದಾರಲ್ಲ ಒಂದು ಅಪೀಲ್ಗೆ, ಅದರ ಮೇಲೆ ಆಕ್ಷನ್ ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ ಹೊರತು ವಿತೌಟ್ ಹೈಕೋರ್ಟಲ್ಲಿ ಏನೂ ಆಗದೆ ಸುಪ್ರೀಂ ಕೋರ್ಟು ಅಷ್ಟು ಸುಲಭಕ್ಕೆ ಇದರಲ್ಲಿ ಬರಲ್ಲ ಅಂತ ನನಗನ್ಸುತ್ತೆ. ಬಟ್ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಇನ್ನು ಇದ್ರ ಜೊತೆಗೆ ನೆನ್ನೆ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು. ನಟ ವಿಜಯ್ ಜೋಸೆಫ್ ಅವರ ಮೇಲೆ ಕರೂರಿನ ಕಾಲ್ತುಳಿತದ ಪ್ರಕರಣ ಇತ್ತಲ್ಲ, ಅದರ ಒಂದು ಎಂಕ್ವೈರಿನ ಕರೆದಿದ್ರು. ಸೊ ಆವಾಗ ತಮಿಳ್ನಾಡಲ್ಲಿ ತುಂಬ ನೆಗೆಟಿವ್ ಶೇಡ್ಗಳನ್ನು ಕೂಡ ಅವರ ಆಪೋಸಿಟ್ ಇರೋರು ಮಾತಾಡ್ತಾ ಶುರು ಮಾಡಿದ್ರು. ಅಂತಂದರೆ CBI ಇಂಕ್ವೈರಿ ಕರೆದಿದ್ದಾರೆ, ಆಲ್ಮೋಸ್ಟ್ ಇವ್ರದೇ ತಪ್ಪಿದೆ ಹಂಗೆ ಹಿಂಗೆ ಅಂತ. ಬಟ್ ಈಗ ಇವ್ರನ್ನ ಕರೆದಿರೋದು ಒಂದು ಗಿಲ್ಟಿ ಲೆಕ್ಕದ ಮೇಲಲ್ಲ, ಒಂದು ವಿಟ್ನೆಸ್ ಥರ. ಅಂತಂದರೆ ಆ ಕರೂರು ಕಾಲ್ತುಳಿತದ ಪ್ರಕರಣಗಳಲ್ಲಿ ಏನಾಗಿತ್ತು, ವಿಜಯ್ ಅವರು ಎಲ್ಲರಿಗಿಂತನೂ ಮೇಲಿದ್ದರು, ಅಂದರೆ ಬಸ್ ಮೇಲಿದ್ದರು. ಬಸ್ ಮೇಲೆ ನಿಂತ್ಕೊಂಡು ಏನೇನು ಆಗ್ತಿದೆ ಘಟನೆಗಳನ್ನೆಲ್ಲ ನೋಡಿದ್ರಲ್ಲ. ಸೊ ಅದಕ್ಕೆ ಈಗ CBI ಅವರು ಏನು ಮಾಡಿದ್ದಾರೆ, ನಿಮಗೆ ಗೊತ್ತಿದ್ದಂಥ ಮಾಹಿತಿಗಳು ಏನೇನಿದೆಯೋ ಅದನ್ನು ಹೇಳಿ ಅಂತಂದ್ಬಿಟ್ಟು ಅವ್ರನ್ನ ಕರೆಸಿರೋದು ಅಂತಂದ್ಬಿಟ್ಟು ವಿಜಯ್ ಅವರ ಪಕ್ಷ TVK ಅನೌನ್ಸ್ಮೆಂಟ್ನ ಕೊಟ್ಟಿದೆ. ಜೊತೆಗೆ TVK ಹೇಳೋ ವಿಚಾರಗಳೇನು ಅಂತಂದರೆ ಇಲ್ಲಿ ರಾಜಕೀಯವಾದಂಥ ಕುತಂತ್ರಗಳು ಜಾಸ್ತಿ ಇದೆ, ಜೊತೆಗೆ ಇಲ್ಲಿ ಆಡಳಿತ ಪಕ್ಷ ಮಾಡಿರ್ತಕ್ಕಂಥ ಕುತಂತ್ರದಿಂದ ಈ ಕೆಲಸ ಆಗಿದೆ ಅಂತಂದ್ಬಿಟ್ಟು ಅವರು ಇವ್ರ ಮೇಲೆ ಆರೋಪನ ಕೂಡ ಮಾಡಿ CBI ಅವ್ರಿಗೆ ವಿಚಾರಗಳು ಏನೇನಿದೆಯೋ ಅದನ್ನು ಒಪ್ಪಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಆಲ್ಮೋಸ್ಟ್ ವಿಜಯ್ ಅವ್ರಿಗೆ ಇವಾಗ ಹೆಂಗಾಗಿದೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕಡೆಯಿಂದನೂ ಹೊಡ್ತಾ ಬರೋಂಥ ಶುರು ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಈ ಹೊಡ್ತಾ ಬಂದ್ರೂ ಕೂಡ ಅವರು ಇದನ್ನು ತಿನ್ಕೋತಾರೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಈ ಹೊಡೆತದಿಂದ ರಾಜಕೀಯವಾದಂಥ ಲಾಭ ವಿಜಯ್ ಅವ್ರಿಗೆ ಖಂಡಿತವಾಗ್ಲೂ ಸಿಗ್ತಾ ಇದೆ. ಬರೆದಿಟ್ಕೊಳ್ಬೇಕಾದ್ರೆ ಒಂಥರ ಸಿಂಪತಿನೋ ಅಥವಾ ಲೈಕ್ ಈ ಥರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿದಿನವೂ ಕೂಡ ಅವರ ಅಭಿಮಾನಿಗಳು ಇನ್ನೂ ಹುಚ್ಚು ಅಭಿಮಾನಿಗಳಾಗಂಥ ಸಾಧ್ಯತೆ ಇರುತ್ತೆ. ವೋಟಿಂಗ್ ಟೈಮ್ ಅಂತ ಬಂದಾಗ ಈ ಎಲ್ಲ ಒಂದು ವಿಚಾರಗಳು ಕೂಡ ಅಕೌಂಟಬಿಲಿಟಿಗೆ ಆ್ಯಡ್ ಆಗ್ತಾ ಇರುತ್ತೆ. ಸೊ ದಟ್ ಹೆಂಗೇ ನೋಡಿದ್ರೂ ಕೂಡ ವಿಜಯ್ ಅವರಿಗೆ ಇದರಿಂದ ಲಾಭನೇ ಆಗುತ್ತೆ. ಬಟ್ ಲಾಸ್ ಯಾರಿಗಪ್ಪ ಅಂತ ಹೇಳೋದಾದರೆ KVN ಪ್ರೊಡಕ್ಷನ್ ಅವ್ರಿಗೆ ಸದ್ಯಕ್ಕೆ ಲಾಸ್ ಆಗುತ್ತೆ. ಯಾಕೆಂತಂದರೆ ಪೊಂಗಲ್ ಟೈಮ್ಗೆ ಏನಾದರೂ ಆ ಫಿಲಮ್ ರಿಲೀಸ್ ಆಗಿದ್ದಿದ್ದರೆ ಈಗ ಎಷ್ಟೋ ದುಡ್ಡನ್ನು ಮಾಡ್ಕೊಳ್ಳೋಂಥ ಸಾಧ್ಯತೆ ಇತ್ತು. ಆಮೇಲೆ ಇನ್ನೂ ಒಂದು ಭಯ ಏನು ಶುರುವಾಗಿದೆ ಅಂತಂದರೆ ಇನ್ ಕೇಸ್ ಹತ್ರ ಇನ್ನೇನು ಎಲೆಕ್ಷನ್ ಬರೋಂಥ ಸಾಧ್ಯತೆ ಇದೆ. ಸೊ ಆ ಟೈಮಲ್ಲಿ ಈ ಫಿಲಮ್ನ ಇನ್ನೂ ಎಳೆದು CBFC ಅವ್ರ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತಂದರೆ ಫಿಲಮ್ಗೆ ಸ್ಟೇ ಆಗೋಂಥ ಒಂದು ಚಾನ್ಸಸ್ಸು ಕೂಡ ಇರುತ್ತೆ. ಆವಾಗ KVN ಪ್ರೊಡಕ್ಷನ್ ಅವ್ರಿಗೆ ಇದರಿಂದ ತುಂಬ ಲಾಸ್ ಆಗುತ್ತೆ. ಈಗ ಆಲ್ರೆಡಿ KVN ಪ್ರೊಡಕ್ಷನ್ ಅವ್ರದ್ದು ಟಾಕ್ಸಿಕ್ ಫಿಲಮ್ ಬರ್ತಾ ಇದೆ. ಸೊ ಅವ್ರದ್ದು ಒಂದು ಗ್ಯಾಪ್ ಇರುತ್ತೆ, ಓಕೆನಾ, ಈ ಫಿಲಮ್ಮು ಇಂತಿಂಥ ರೀಸನಲ್ಲಿ ಇಷ್ಟಿಷ್ಟು ಓಡಬೇಕು ಅಂತ. ಸೊ ಈಗ ಆಲ್ಮೋಸ್ಟ್ ಇವೆರಡೂ ಕ್ಲಾಶ್ ಗೀಶ್ ಆಗಿದ್ರೆ ಅಥವಾ ಇದೇ ಒಂದು ಟೈಮಲ್ಲಿ ದುಡ್ಡು ಮಾಡ್ಕೊಬೇಕಾಗಿತ್ತು, ಆದರೆ ಈ ದಾಟಿ ದುಡ್ಡು ಮಾಡೋಂಥ ಟೈಮ್ ಹೋಗಿ ಈ ಫಿಲಮ್ ಬರಬೇಕಾದ್ರೆ ಇದಕ್ಕೆ ಕ್ಲಾಶ್ ಆಗುತ್ತೇನೋ ಅನ್ನೋ ಭಯ ಖಂಡಿತವಾಗ್ಲೂ KVN ಪ್ರೊಡಕ್ಷನ್ ಅವ್ರಿಗಿರುತ್ತೆ. ಯಾಕೆಂತಂದರೆ 500ಕ್ಕಿಂತ ಹೆಚ್ಚು ಕೋಟಿಗಳನ್ನು ಈ ಫಿಲಮ್ ಮೇಲೆ ಅವರು ಸುರಿದಿರೋದ್ರಿಂದ. ಈಗ ಫೈನಲ್ ಕ್ವಶನ್ ಏನು ಅಂತಂದರೆ, ಈ ಒಂದು ಟಾಪಿಕನ್ನು ನಾನು ಕೂತ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂತಂದರೆ ಇದರ ಅರ್ಥ ಈ ವಿಚಾರ ಆಲ್ರೆಡಿ ಯಾವ ಲೆವೆಲ್ಗೆ ನ್ಯಾಷನಲ್ ನ್ಯೂಸ್ ಆಗಿದೆ ಅನ್ನೋದು ಒಂದು ಗೊತ್ತಾಗುತ್ತೆ.
ಎರಡನೇದು, ಈ ವಿಷಯ ನ್ಯಾಷನಲ್ ನ್ಯೂಸ್ ಆಗೋಕ್ಕೆ ಕಾರಣ ಏನು ಅಂತಂದರೆ ಇದರಲ್ಲಿ ರಾಜಕೀಯವಾದಂಥ ಶೇಡ್ ನಡೀತಾ ಇದೆಯಾ ಅಂತ. ನಾನು ಮೊನ್ನೆ ಈ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೇ ಹೇಳಿದ್ದೆ, ಇದರಲ್ಲಿ ಎಲ್ಲೋ ಒಂದು ಕಡೆ ಸ್ಟೇಟ್ ಗೌರ್ನಮೆಂಟ್ನ ಕೈವಾಡ ಕಡಿಮೆ ಇರಬಹುದು, ಆದರೆ CBFC ಒಂದು ಸೆಂಟ್ರ್ ಗೌರ್ನಮೆಂಟ್ ಸಂಸ್ಥೆ ಆಗಿರೋದ್ರಿಂದ ಸೆಂಟ್ರಿಂದ ಏನಾದರೂ ಇನ್ಫ್ಲೂಯೆನ್ಸ್ ಆಗಿ ಇಲ್ಲಿ ಒಂದು ರಾಜಕೀಯವಾದಂಥ ವಿಜಯ್ ಅವರ ವಾಯ್ಸ್ ಏನು ತಮಿಳ್ನಾಡಲ್ಲಿ ದೊಡ್ಡದಾಗಿ ಕೂಗ್ತಾ ಇದೆಯೋ ಆ ಕೂಗನ್ನ ಅಡಗಿಸ್ಬೇಕು ಅಂತಂದ್ಬಿಟ್ಟು ಯಾವುದಾದ್ರೂ ದುಷ್ಟಶಕ್ತಿ ಕೆಲಸ ಮಾಡ್ತಾ ಇದೆಯಾ ಅಂತ. ಸೊ ಇವತ್ತು ನೀವು ನೋಡ್ತು ಅಂತಂದರೆ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ. ಸೊ ಆ ಟ್ವೀಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ attempt to block Jananayagan is an attack of Tamil culture. Mr. Modi, you will never succeed in suppressing the voice of the Tamil people ಅಂತ ಹೇಳಿದ್ದಾರೆ. ಅಂದರೆ ನೀವು ಈ ಜನನಾಯಗಂ ಫಿಲಮ್ನ ಬ್ಲಾಕ್ ಮಾಡೋಂಥ ಅಟೆಂಪ್ಟ್ ಮಾಡಬೇಡಿ. ತಮಿಳ್ ಸಿನಿಮಾ ಅನ್ನೋದು ಒಂದು ತಮಿಳ್ನಾಡಿನ ಒಂದು ಕಲ್ಚರ್ ಆಗಿಬಿಟ್ಟಿದೆ ಇವಾಗ, ಅದೊಂದು ಪ್ರೈಡ್ ಆಗಿದೆ. ಸೊ ನಿಮ್ಮ ಒಂದು ಪವರ್ನ ಯೂಸ್ ಮಾಡಿಕೊಂಡು ಈ ಒಂದು ವಾಯ್ಸ್ನ ಸಪ್ರೆಸ್ ಮಾಡೋಂಥ ಪ್ರಯತ್ನನ ಮಾಡಬೇಡಿ ಅನ್ನೋದನ್ನು ಹೇಳಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಇದೇ ಮೊದಲಲ್ಲ ವಿಜಯ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿರೋದು. 2017ರಲ್ಲೂ ಕೂಡ ಮೆರ್ಸಲ್ ಅನ್ನೋ ಒಂದು ಫಿಲಮ್ ಬಂದಿತ್ತು. ಆ ಟೈಮಲ್ಲೂ ಕೂಡ ಮಿಸ್ಟರ್ ಮೋದಿ, ಸಿನಿಮಾ ಇಸ್ ಎ ಡೀಪ್ ಎಕ್ಸ್ಪ್ರೆಷನ್ ಆಫ್ ತಮಿಳ್ ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್. ಡೋಂಟ್ ಟ್ರೈ ಟು ಡಿಮಾನಿಟೈಸ್ ತಮಿಳ್ ಪ್ರೈಡ್ ಬೈ ಇಂಟರ್ಫಿಯರಿಂಗ್ ಇನ್ ಮೆರ್ಸಲ್ ಅಂತ ಹೇಳಿದ್ದಾರೆ. ಅಂತಂದರೆ ಮೆರ್ಸಲ್ ಫಿಲಮ್ 2017ನಲ್ಲಿ ಏನು ರಿಲೀಸ್ ಆಗಿತ್ತು ಆ ಟೈಮಲ್ಲಿ GST ಬಗ್ಗೆ ಅದರಲ್ಲಿ ಕೆಲವೊಂದು ವಿಚಾರಗಳಿತ್ತು, ಮತ್ತು ಪೊಲಿಟಿಕಲ್ ಶೇಡ್ ಇದ್ದಂಥ ವಿಚಾರ ಇತ್ತು ಅಂತಂದ್ಬಿಟ್ಟು ಆ ಟೈಮಲ್ಲಿ ಮೆರ್ಸಲ್ ಫಿಲಮ್ಗೂ ಕೂಡ ಪ್ರಾಬ್ಲಮ್ ಆಗಿತ್ತು. ಆವಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಇದರಲ್ಲಿ ಇಂಟರ್ಫಿಯರ್ ಆಗಿದ್ದರು. ಇವಾಗ ಒಂದು ಟ್ವೀಟನ್ನು ಕೂಡ ಮಾಡೋಗಿದ್ದಾರೆ. ಸೊ ಅದಿವಾಗ ತಮಿಳ್ನಾಡಲ್ಲ, ಇಡೀ ಇಂಡಿಯಾದಲ್ಲಿ ಮಾತಾಡೋಕ್ಕೆ ಶುರು ಆಗ್ತಾ ಇದೆ. ಅಂದರೆ ಡೈರೆಕ್ಟಾಗಿ ಮೋದಿಗೆ ಒಂದು ಟಾಂಗ್ನ ಮಾಡಿರೋದ್ರಿಂದ ಇದೇನಾಗ್ತಿದೆ, ಹೆಚ್ಚು ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮೇಯ್ನ್ ಹೆಡ್ಡು ಸದ್ಯಕ್ಕೆ ರಾಹುಲ್ ಗಾಂಧಿಯವರು ಈ ಥರದ್ದೊಂದು ವಾಯ್ಸ್ನ ರೈಸ್ ಮಾಡಿದ್ರು. ಆವಾಗಲೇ ತಮಿಳ್ನಾಡಲ್ಲಿ ಕಾಂಗ್ರೆಸ್ ಪಕ್ಷದ ಲೀಡರ್ಗಳೆಲ್ಲರೂ ಕೂಡ ಇದೇ ರೀತಿ ಸೆಂಟ್ರಲ್ ಗೌರ್ನಮೆಂಟ್ ಮೇಲೆ ಒಂದು ವಾಗ್ವಾದನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ತಮಿಳ್ನಾಡಲ್ಲಿ ಸಿನಿಮಾ ಅನ್ನೋದೇ ಒಂದು ಬೇರೆ ಥರ ಇದೆ, ಅದಕ್ಕೆ ಮತ್ತು ಪೊಲಿಟಿಕ್ಗೆ ಎರಡಕ್ಕೂ ಕೂಡ ಬಂದು ಜಾಯಿನ್ ಮಾಡಿಸ್ಬೇಡಿ ಅಂತ ಅಂದ್ಬಿಟ್ಟು ಒಂದು ವಾಯ್ಸ್ನ ಕೂಗಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸೊ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಮೊನ್ನೆ CM DCM ಅವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಆ್ಯಕ್ಟ್ರೆಸ್ಗಳು ಎಷ್ಟೋ ಜನ ಫಿಲಮ್ಗೆ ಪೊಲಿಟಿಕ್ಸ್ಗೂ ಮಧ್ಯದಲ್ಲಿ ತರಕ್ಕೆ ಹೋಗ್ಬಿಡಿ, ಫಿಲಮ್ ಅನ್ನೋದೇ ಒಂದು ಬೇರೆ ರೀತಿಯಾದೊಂದು ಉದ್ಯಮ, ಅದರಲ್ಲಿ ಎಷ್ಟೋ ಜನರ ಪರಿಶ್ರಮ ಇರುತ್ತೆ, ಒಬ್ಬ ಪ್ರೊಡಕ್ಷನ್ ಹೌಸ್ದು ಒಂದು ಪ್ರೊಡ್ಯೂಸರ್ದು ಒಂದು ಶ್ರಮ ಇರುತ್ತೆ, ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡಬೇಡಿ ಅಂತಂದ್ಬಿಟ್ಟು ಒಂದಷ್ಟು ವಿಚಾರಗಳು ನಡೆದಿದೆ. ನೀವು ತಮಿಳ್ನಾಡಲ್ಲಿ ನೋಡ್ತು ಅಂತಂದರೆ ಆಲ್ಮೋಸ್ಟ್ ಹೀರೋಯಿನ್ಗಳಿಗೆಲ್ಲ ಒಂದು ಈಸಿ ಕಪ್ ಆಫ್ ಟೀ ಆಗಿದೆ. ಅಂದರೆ ನಿಮ್ಗೆ ಆರಾಮಾಗಿ ಬರ್ಬೋದು ಪಾಲಿಟಿಕ್ಸ್ಗೆ ಅನ್ನೋದೊಂದು ಶೇಡ್ ಮೊದಲಿಂದನೂ ಕೂಡ ಇದೆ. ಈಗ ವಿಜಯ್ ಅವರು ಕೂಡ ಎಲ್ಲೋ ಬರ್ಬೋದು ಅನ್ನೋ ಒಂದು ಊಹೆ ಇದೆ ಗೊತ್ತಾ ನಾಯಕರುಗಳಲ್ಲಿ. ಸೊ ಅದು ಆ ಭಯ ಖಂಡಿತ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಇದರ ವಿರುದ್ಧ ಈಗ ಯಾರ್ಯಾರು ಜನಗಳು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ್ಯಕ್ಟ್ರೆಸ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. BJP ಅವರ ಯಾರ ಒಂದು ಟ್ವೀಟು ಕಾಣಿಸ್ತಾ ಇಲ್ಲ, ತಮಿಳ್ನಾಡಲ್ಲಿ ಯಾರ ಒಂದು ಸಪೋರ್ಟು ಕಾಣಿಸ್ತಾ ಇಲ್ಲ. ಸೊ ಇವನ್ನೆಲ್ಲನೂ ನೀವು ಅಬ್ಸರ್ವ್ ಮಾಡ್ತು ಅಂತಂದರೆ ಫೈನಲ್ಲಿ ರಾಜಕೀಯವಾದಂಥ ಕೈವಾಡಗಳು ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹೊರಗಡೆಯಿಂದ ನೋಡ್ತು ಅಂತಂದರೆ ನಮಗೇನು ಅರ್ಥ ಆಗುತ್ತೆ, ರಾಜಕೀಯ ಅನ್ನೋದು ಇಂಥ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಇಷ್ಟು ಕಷ್ಟ ಆಗ್ತಿದೆ, ಇಷ್ಟು ಹಿಂಸೆ ಆಗ್ತಿದೆ ಅನ್ನೋದಾದರೆ, ದೇಶ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡು ನನ್ನಂಥ ನಿಮ್ಮಂಥ ಯುವಕರು ಬಂತು ಅಂತಂದರೆ ಅದು ಇನ್ನೂ ಎಷ್ಟರ ಮಟ್ಟದ ಕಷ್ಟ ಅನ್ನೋದನ್ನು ಕೂಡ ಭಯ ಆಗ್ತಾಯಿದೆ. ಜೊತೆಗೆ ನಿಮಗೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ CM ಆಗ್ಬೋದು, ಯಾರು ಬೇಕಾದರೂ PM ಆಗ್ಬೋದು ಅನ್ನೋ ಒಂದು ಆ ವಾಡಿಕೆ ಅಥವಾ ಅದೊಂದು ಅರ್ಥ ಇದೆ ಗೊತ್ತಾ, ಅದೆಲ್ಲೋ ನನಗೆ ಕಾಣಿಸ್ತಾ ಇಲ್ಲ. ತುಂಬ ಕಷ್ಟ ಇದೆ. ನಿಮ್ಮಂಥವರು ಮೇ ಬಿ ಆ ಥರದ ಕನಸನ್ನು ಕಾಣ್ಕೊಂಡು ಹೋಯ್ತು ಅಂತಂದರೆ ಎಲ್ಲೋ ಒಂದು ಕಡೆ ಈ ಥರ ಎಲ್ಲ ಸೇರ್ಕೊಂಡು ಮುಗಿಸ್ಬಿಡ್ತಾರೆ ಅನ್ನೋ ಒಂದು ಭಯ ಈ ಕೇಸಲ್ಲಿ ಹುಟ್ಟುತ್ತಾ ಇದೆ. ಸೊ ಇದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ನಮಗೆ ನಾಳೆ ದಿನ ನಾವು ದೇಶ ಕಟ್ಟಬೇಕು ಅಂತ ಏನು ಅಂದ್ಕೊಂಡಿದ್ದೀವೋ ಅದಕ್ಕೆ ಪೂರಕವಾದಂಥ ಮಾಹಿತಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಸೊ ಈ ಕೇಸ್ನ ನೋಡ್ತಾ ಇದ್ದರೆ ಆ್ಯಸ್ ಎ ವ್ಯೂವರ್ ಆಗಿ ಇದನ್ನು ಕಂಪ್ಲೀಟಾಗಿ ನೋಡ್ತಾರ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿದ್ದೀರಾ ಅಂತಂದರೆ ನಿಮಗೆ ಚಾನಲಲ್ಲಿರೋ ಕಂಟೆಂಟು ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳು ನಿಮಗೆ ಸೇರಬೇಕು ಅಂತಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ನ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ಇನ್ಯಾವ ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.